ಶತಮಾನದ ಸಂಘಕ್ಕೆ ಸಂಘರ್ಷ ಹೊಸದಲ್ಲ. 3 ಬಾರಿ ನಿಷೇಧಕ್ಕೆ ಬಿದ್ದು ಮತ್ತೆ ಎದ್ದು ಬಂದಂತಹ ಚರಿತ್ರೆಯನ್ನ ಹೊಂದಿದೆ. ಸುತ್ತಲೂ ಕಾಂಗ್ರೆಸ್ ಗಟ್ಟಿಯಾಗಿದ್ದಾಗಲೇ ಆರ್ಎಸ್ಎಸ್ ಸೈದ್ಧಾಂತಿಕ ಸಮರವನ್ನ ಗೆದ್ದಿದೆ. ಈಗ ಕರ್ನಾಟಕದಲ್ಲಿ ಅದಕ್ಕೆ ಹೊಸ ಸವಾಲು. ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿಯ ಹಳೆ ಆದೇಶದ ಭುಜದ ಮೇಲೆ ಬಂದೂಕಿಟ್ಟಿದೆ. ಆದರೆ ಅಕ್ಟೋಬರ್ 23ನೇ ತಾರೀಕು ಕಿತ್ತೂರು ಚೆನ್ನಮ್ಮ ಜಯಂತಿಯನ್ನೇ ಸಂಘ ಅಸ್ತ್ರವಾಗಿಸುವಂತಹ ಸಾಧ್ಯತೆ ಇದೆ. ಸಂಘದ ಜೊತೆ ಸಂಘರ್ಷ ಶುರುವಾಗಿದೆ. ಶತಮಾನದ ಆರ್ಎಸ್ಎಸ್ ಜೊತೆ ಸಿದ್ದರಾಮಯ್ಯ ಸೈದ್ಧಾಂತಿಕ ಯುದ್ಧಕ್ಕೆ ನಿಂತಿದ್ದು, ಬಿಜೆಪಿ ಸರ್ಕಾರದ 2013ರ ಆದೇಶವೇ ಬ್ರಹ್ಮಾಸ್ತ್ರವಾಗಿದೆ. ಖಾಸಗಿ ಸಂಘಟನೆಯಂತ ನಿರ್ಬಂಧ ತಂತ್ರಗಾರಿಕೆ ಹೆಣೆದ ಸಿದ್ದು ಪಡೆ ಪರಿವಾರದ ಜೊತೆಗೆ ಜಿದ್ದಿಗೆ ಬಿದ್ದಿದೆ. ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಬ್ಯಾನ್. ಸಂಘ ನಿರ್ಬಂಧ, ಬಿಜೆಪಿ ವಿರುದ್ಧ ಹಸ್ತದ ಬಾಣ. ಆರ್ಎಸ್ಎಸ್ಗೆ ನಿರ್ಬಂಧ ಹಾಕಿದ ಕ್ರಮದ ವಿಚಾರದಲ್ಲಿ ಬಿಜೆಪಿಯನ್ನೇ ಹೊಣೆ ಮಾಡಿದ ಕಾಂಗ್ರೆಸ್, ಶೆಟ್ಟರ್ ಸಿಎಂ ಆಗಿದ್ದಾಗ ಮಾಡಿದ ಆದೇಶವನ್ನೇ ಮುಂದಿಟ್ಟು ಸಮರ್ಥಿಸಿದೆ. ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಸರ್ಕಾರಿ ಜಾಗದಲ್ಲಿನ ಚಟುವಟಿಕೆ ಬ್ಯಾನ್ ಆರ್ಎಸ್ಎಸ್ಗೆ ಮಾತ್ರವಲ್ಲ, ಎಲ್ಲಾ ಸಂಘಟನೆಗಳಿಗೂ ಅಪ್ಲೈ ಆಗುತ್ತೆ ಎಂದಿದ್ದಾರೆ. ಸಿಎಂ ದಾಟಿಯಲ್ಲೇ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್, ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ಎಂದಿದ್ದಾರೆ. ಕೆಲ ಸಂಘಟನೆಗಳು ಸರ್ಕಾರಿ ಸ್ಥಳ ದುರುಪಯೋಗ ಮಾಡಿಕೊಳ್ತಿವೆ ಎಂದಿದ್ದಾರೆ. ಬರೀ ಆರ್ಎಸ್ಎಸ್ ಅಂತ ಅಲ್ಲ, ಎನಿ ಆರ್ಗನೈಸೇಷನ್ ಎಲ್ರಿಗೂ ಅಪ್ಲೈ ಆಗುತ್ತೆ. ಎನಿ ಆರ್ಗನೈಸೇಷನ್ ಸರ್ಕಾರಿ ಶಾಲೆಗಳಲ್ಲಿ, ಆಟದ ಮೈದಾನಗಳಲ್ಲಿ, ಪಾರ್ಕ್ಗಳಲ್ಲಿ, ಗೌರ್ಮೆಂಟ್ ಜಾಗಗಳಲ್ಲಿ ಮತ್ತು ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ದೀವಿ. ಅವತ್ತು ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರೇ ಆದೇಶ ಮಾಡಿದ್ದಾರೆ. ಇತ್ತೀಚೆಗೆ ನಾವು ಅದನ್ನೇನು ಎನ್ಫೋರ್ಸ್ ಮಾಡೋಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಎನ್ಫೋರ್ಸ್ ಮಾಡಿ ಅದೆಲ್ಲ ಮಾಡೋಕ್ಕೆ ಹೋಗಿರಲಿಲ್ಲ. ಈಗ ಇತ್ತೀಚೆಗೆ ಕೆಲವು ಸಂಘಟನೆಗಳು ಅದನ್ನು ದುರುಪಯೋಗ ಮಾಡ್ಕೊಳ್ತಾರೆ ಹಾಗೆ ಅಂತೇಳಿ ಕಂಪ್ಲೇಂಟ್ಗಳು ಅದು ಇದು ಬಂದಾಗ ಅಕ್ಟೋಬರ್ 23ರಂದು ಖರ್ಗೆ ಕೋಟೆಗೆ ಸಂಘದ ಲಗ್ಗೆ. ಕಲಬುರ್ಗಿಯಲ್ಲಿ ಪಥಸಂಚಲನ, ಪ್ರಿಯಾಂಕ್ ಕದನ. ಅಕ್ಟೋಬರ್ 23ರಂದು ಆರ್ಎಸ್ಎಸ್ ಖರ್ಗೆ ಗುಹೆಗೆ ನುಗ್ಗಲಿದೆ. ಕಲಬುರ್ಗಿಯಲ್ಲಿ ದೀಪಾವಳಿ ಬಳಿಕ ಪಥಸಂಚಲನ ನಡೆಯಲಿದ್ದು, ಹೊಸ ಕದನಕ್ಕೆ ಮುಹೂರ್ತ ನಿಗದಿಯಾಗಿದೆ. ಇದೇ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಗಣವೇಶದಲ್ಲಿ ಬಿಜೆಪಿ ನಾಯಕರ ಮಕ್ಕಳು ಬರಲಿ, ಟೀ ಕಾಫಿ ವ್ಯವಸ್ಥೆ ಮಾಡ್ತೇನೆ ಅಂತ ಕುಟುಕಿದ್ದಾರೆ. ಇತ್ತ ಬಿಕೆ ಹರಿಪ್ರಸಾದ್, ದೊಣ್ಣೆ ಹಿಡಿದು ಹೋಗೋರು ಭಯೋತ್ಪಾದಕರು, ಅನುಮತಿ ಬೇಡ ಅಂತ ಸಂಘರ್ಷವನ್ನ ಇನ್ನೊಂದು ಹಂತಕ್ಕೆ ಒಯ್ದಿದ್ದಾರೆ. ಮಾಡ್ಲಿ, ಪಥಸಂಚಲನ ಮಾಡ್ತಾರ, ಮಾಡ್ಲಿ, ಯಾರು ಬೇಡ ಅಂದಿದ್ದಾರೆ. ಕೆಲವು ನಿಯಮಗಳಿರ್ತವೆ, ಮಾನದಂಡಗಳಿರ್ತವೆ. ಆದರೆ ಈ ಸರಿ ಮಾತ್ರ ಬಿಜೆಪಿ ಮಕ್ಕಳೆಲ್ಲರೂ ಬರ್ಬೇಕು ನೋಡಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊತೀನಿ, ಎಲ್ಲ ಬಿಜೆಪಿ ನಾಯಕರ ಮಕ್ಕಳು ಗಣವೇಶ ಹಾಕ್ಕೊಂಡು ಕಲಬುರ್ಗಿಗೆ ಬನ್ನಿ, ಸ್ವಾಗತ ಮಾಡ್ತೀನಿ. ನಿಮ್ಗೆ ನೆನಪಿದ್ರೆ ಹೋದ ಬಾರಿ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಟೀ ಕಾಫಿ ಎಳ್ನೀರು ಕೊಟ್ಟಿದ್ದು. ಈ ಸರಿ ಬೇಕಾದರೂ ಹೇಳಿದ್ರೆ ಅರೇಂಜ್ಮೆಂಟ್ ಮಾಡ್ತೀವಿ. ಇವರು ರಸ್ತೆನಲ್ಲಿ ನೀವು ಅದೇನು ಪಥಸಂಚಲನ ಮಾಡ್ಬೋದು, ಎಲ್ಲಂದರೆ ಅಲ್ಲಿ ಪ್ಯಾಂಟು ಚಡ್ಡಿ ಹಾಕ್ಕೊಂಡು ಓಡಾಡ್ಬೋದು, ದೊಣ್ಣೆ ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು ಯಾಕೆ ಓಡಾಡ್ತೀರಾ ನೀವು? ಅದು ಮಾರಕ ಅಸ್ತ್ರ ದೊಣ್ಣೆ. ಅದು ದನಗಳನ್ನ ಎಮ್ಮೆಗಳನ್ನ ಓಡ್ಸೋಕ್ಕಿರೋದು, ಮನುಷ್ಯರಿಗಲ್ಲ. ಅವ್ರು ಭಯ ಬೀಳ್ಸೋಕ್ಕೆ ಬೇರೆಯವ್ರನ್ನ. ಆರ್ಎಸ್ಎಸ್ ಅವರು ದೊಣ್ಣೆ ಹಿಡ್ಕೊಂಡು ತಿರುಗೋದು ಬೇರೆಯವ್ರಿಗೆ ಭಯ ಬೀಳ್ಸೋಕ್ಕೆ. ಅಕ್ಟೋಬರ್ 23ರಂದು ಕಿತ್ತೂರು ಚೆನ್ನಮ್ಮ ಜಯಂತಿ. ಅದೇ ದಿನವನ್ನ ಸಂಘ ಪಥಸಂಚಲನಕ್ಕೆ ಮುಹೂರ್ತ ಇಟ್ಟಿದೆ. ಖರ್ಗೆ ತವರೂರನ್ನೇ ಆಯ್ದುಕೊಂಡಿದೆ. ಬದಲಾದ ನೀತಿ ಪ್ರಕಾರ ಜಿಲ್ಲಾಡಳಿತದ ಅನುಮತಿ ಪಡೆಯಬೇಕು. ಇವರೆಗೆ ಸಂಘ ಅನುಮತಿ ಪಡೆದಿಲ್ಲ. ಈಗ ಪಡೆಯುತ್ತಾ, ಪಡೆಯದೆ ಪಥಸಂಚಲನ ಮಾಡುತ್ತಾ? ಸರ್ಕಾರದ ಕ್ರಮ ಏನಾಗಿರಲಿದೆ? ಎಲ್ಲವೂ ಕುತೂಹಲಕ್ಕೆ ಕಾರಣವಾಗಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.